ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾನು ಇವತ್ತು ತೋರಿಸ್ತಾ ಇರೋ ರೆಸಿಪಿ ಕಡಾಯಿ ಪನ್ನೀರ್. ನಾನು ನಮ್ಮನೆಯಲ್ಲಿ ಯಾವ ವಿಧಾನದಲ್ಲಿ ಈ ಕಡಾಯಿ ಪನ್ನೀರ್ನ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಂಡು ಬರೋಣ ಇವತ್ತು. ಬನ್ನಿ. ಎಲ್ಲರೂ ರೆಸ್ಟೋರೆಂಟ್ಗೆ ಹೋದಾಗ ಆಲ್ಮೋಸ್ಟ್ ಆಲ್ ಗ್ರೇವಿಗಳ ಲೀಸ್ಟಲ್ಲಿ ಫಸ್ಟ್ ಬರೋದೇ ನಮಗೆ ಕಡಾಯಿ ಪನ್ನೀರ್. ಆಲ್ಮೋಸ್ಟ್ ಆಲ್ ಇದು ಎಲ್ಲರೂ ತುಂಬ ಇಷ್ಟಪಡುವಂತಹ ಗ್ರೇವಿ. ತುಂಬ ಹೆಲ್ತಿ ಕೂಡ. ಪನ್ನೀರ್ ಯೂಸ್ ಮಾಡಿರೋದ್ರಿಂದ ತುಂಬ ಕಡಿಮೆ ಮಸಾಲಾನ ಯೂಸ್ ಮಾಡಿಕೊಂಡು ಹೆಲ್ತಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಈ ಕಡಾಯಿ ಪನ್ನೀರ್ನ ಅಂತ ನಾವಿವತ್ತು ನೋಡ್ಕೊಂಡು ಬರೋಣ. ನೋಡಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಪನ್ನೀರ್ ತೊಗೊಂಡಿದ್ದೀನಿ ನಾನಿಲ್ಲಿ 200 ಗ್ರಾಮ್ಸ್ ತೊಗೊಂಡಿದ್ದೀನಿ ಪನ್ನೀರು. ಪನ್ನೀರ್ ಫ್ರೆಶ್ ಆಗಿದ್ದರೆ ತುಂಬ ರುಚಿಯಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ ಅವಾಗ ಪನ್ನೀರು. ನೋಡಿ, ಆ ಪನ್ನೀರ್ನ ನಾನು ಈ ಥರ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3/4 ಭಾಗ ಪನ್ನೀರ್ನ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ. ಇನ್ನೊಂದು 1/4 ಭಾಗ ಪನ್ನೀರ್ನ ನಾನು ನೋಡಿ ಈ ಥರ ಕೈಯಲ್ಲೇ ಅದನ್ನು ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಗ್ರೇವಿ. ಇದು ತುಂಬ ಇಂಪಾರ್ಟೆಂಟ್ ಈ ಸ್ಟೆಪ್ಪು. ನೋಡಿ, ಈ ಥರ ಮಾಡಿಟ್ಕೊಂಡಿದ್ದೀನಿ 1/4 ಭಾಗ ಪನ್ನೀರ್ನ. ದೊಡ್ಡ ಸೈಜ್ ಆನಿಯನ್ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ 5, ಅದನ್ನು ಸ್ಪ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಲೋಕಲ್ ಟೊಮೆಟೊ ತೊಗೊಂಡಿದ್ದೀನಿ 4 ತೊಗೊಂಡಿದ್ದೀನಿ, ಅದನ್ನು ಕೂಡ ಈ ಥರ ಸ್ಮಾಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮೀಡಿಯಮ್ ಸೈಜ್ ಟೊಮೆಟೊ. ಮತ್ತು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು ಆನಿಯನ್ನು ಮತ್ತು ಇನ್ನೊಂದು ಸ್ಮಾಲ್ ಸೈಜ್ ಟೊಮೆಟೊ ತೊಗೊಂಡು ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ನಾಟಿ ಟೊಮೆಟೊ ಯೂಸ್ ಮಾಡ್ತಿರೋದ್ರಿಂದ ಲೋಕಲ್ ಟೊಮೆಟೊ ಒಳ್ಳೆ ರುಚಿ ಕೊಡುತ್ತೆ. ಆ್ಯಪಲ್ ಟೊಮೆಟೊ ಕೂಡ ಯೂಸ್ ಮಾಡ್ಬೋದು ನೀವು. ನೆಕ್ಸ್ಟು ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್. ಇದು ಕೂಡ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ. ನೀವು ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು. ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ರೆ ಗ್ರೇವಿ ನಿಮಗೆ ರೆಡ್ಡಿಶ್ ಆಗಿ ಬರುತ್ತೆ. ನನಗೆ ಇದೇ ಅಭ್ಯಾಸ ಆಗಿರೋದ್ರಿಂದ ನಾನು ಇದೇ ಉಪಯೋಗಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಮತ್ತು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಅರಿಶಿನ ಮತ್ತು ಉಪ್ಪು ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್. ನೋಡಿ, ಇಲ್ಲಿ ನಾನು 10 ಗೋಡಂಬಿನ ಸೋಕ್ ಮಾಡಿಟ್ಟಿದ್ದೆ ಒಂದು 10 ಮಿನಿಟ್ಸ್. ಮತ್ತು ಬಾದಾಮಿ ಕೂಡ ಇಟ್ಕೊಂಡಿದ್ದೀನಿ, ಅದು ಕೂಡ ಸೋಕ್ ಮಾಡಿರೋದು. ಬಾದಾಮಿ ಹಾಕೋದ್ರಿಂದ ನಿಮಗೆ ಕ್ರೀಮಿಶ್ ಟೆಕ್ಸ್ಚರ್ ಬರುತ್ತೆ, ರುಚಿ ಬೇರೆ ಥರ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಕೂಡ ಉಪಯೋಗಿಸ್ತಾ ಇದ್ದೀನಿ. ತೆಂಗಿನ ತುರಿ ನೋಡಿ 3 ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ ತೆಂಗಿನ ತುರಿ. ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ನೀವು ತೆಂಗಿನ ತುರಿ ಉಪಯೋಗಿಸೋದ್ರಿಂದ. ಸಾಮಾನ್ಯಕ್ಕೆ ಯಾರೂ ಉಪಯೋಗಿಸಲ್ಲ, ಇದು ತುಂಬ ಇಂಪಾರ್ಟೆಂಟು. ಒಳ್ಳೆ ನಿಮಗೆ ಗ್ರೇವಿ ತುಂಬ ರುಚಿಯಾಗಿ ಬರುತ್ತೆ. ಯಾವ ಕ್ರೀಮು ಉಪಯೋಗಿಸೋ ಅವಶ್ಯಕತೆ ಇಲ್ಲ, ತೆಂಗಿನಕಾಯಿ ಹಾಕ್ಬಿಟ್ರೆ ಒಳ್ಳೆ ರುಚಿ ಬರುತ್ತೆ ನಿಮಗೆ. ನೋಡಿ, ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ತೆಂಗಿನ ತುರಿ, ಬಾದಾಮಿ, ಗೋಡಂಬಿ ಸೇರಿಸ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ನೋಡಿ, ಆನಿಯನ್ನ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಆನಿಯನ್ ಇದೆಲ್ಲ. ಆನಿಯನ್ನು, ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ 3 ನಾವು ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಕ್ರಂಚಿಯಾಗಿರುತ್ತೆ ಗ್ರೇವಿನಲ್ಲಿ. ಇದೆಲ್ಲ ಕ್ರಂಚಿಯಾಗಿ ಸಿಗುತ್ತೆ, ತುಂಬ ರುಚಿ ಕೊಡುತ್ತೆ ಅದು. ನೋಡಿ, ಲೈಟಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ನೋಡಿ, ಕ್ಯಾಪ್ಸಿಕಮ್ ಕೂಡ ಅದೇ ರೀತಿ ಫ್ರೈ ಮಾಡ್ಕೊಳ್ಳೋಣ.
ನೋಡಿ ಇದು ಆಲ್ಮೋಸ್ಟ್ ರೆಡಿ ಆಯ್ತು. ಇವಾಗ ತುಂಬ ಫ್ರೈ ಮಾಡಬಾರ್ದು, ಆ ಕ್ರಂಚಿನೆಸ್ ಇರಬೇಕು ಕ್ಯಾಪ್ಸಿಕಮ್ಮಲ್ಲಿ. ನೆಕ್ಸ್ಟು ಟೊಮೆಟೊ ತೊಗೊಂಡಿದ್ದೀನಿ ನೋಡಿ. ಟೊಮೆಟೊದ್ದು ಪಲ್ಪೆಲ್ಲ ತೆಗೆದಿದ್ದೀನಿ, ಬರೀ ಆ ಟೊಮೆಟೊ ಇದೇನಿರುತ್ತೆ ಅದನ್ನು ಮಾತ್ರ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡೋಕ್ಕೆ ಚೆನ್ನಾಗಿರುತ್ತೆ ಇದು ಟೊಮೆಟೊ ಈ ರೀತಿ ಮಾಡಿ ಹಾಕೋದ್ರಿಂದ. ಇದು ರೆಡಿ ಆಯ್ತು. ಇವಾಗ ನೆಕ್ಸ್ಟ್ ನಾವು ಪನ್ನೀರ್ ಕ್ಯೂಬ್ಸ್ ಏನು ಇಟ್ಕೊಂಡಿದ್ವಿ ಅದನ್ನು ಕೂಡ ನಾವು ಫ್ರೈ ಮಾಡೋಣ. ನೋಡಿ ಇದೆಲ್ಲ ರೆಡಿ ಆಯ್ತು. ಇವಾಗ ರೆಡಿಯಾಗಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇದು ಪನ್ನೀರ್ ಇತ್ತಲ್ಲ ಅದನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಅಷ್ಟೇ, ತುಂಬ ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಇದನ್ನು ನಾವೇನು ಮಾಡಬೇಕಂದ್ರೆ ಇದನ್ನು ಬಿಸಿ ನೀರಿಗೆ ಆ್ಯಡ್ ಮಾಡಬೇಕು. ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಈ ಫ್ರೈ ಮಾಡಿರೋ ಪನ್ನೀರನ್ನ ಹಾಕಿ ಇಡಬೇಕು. ನೋಡಿ ಈ ಥರ ನಾನು ನೀರು ತೊಗೊಂಡಿದ್ದೀನಿ, ವಾರ್ಮ್ ವಾಟರು. ಯಾಕೆ ಈ ಮೆಥಡ್ನ ಮಾಡಬೇಕು ಅಂದರೆ ನೀವು ಗ್ರೇವಿ ಮಾಡಿದಾಗ ಅಬ್ಸರ್ವ್ ಮಾಡಿ, ಕೆಲವ್ರಿಗೆ ಗ್ರೇವಿ ಮಾಡಿದಾಗ ತುಂಬ ರಫ್ ಆಗಿರುತ್ತೆ ಪನ್ನೀರು. ಈ ಮೆಥಡ್ನ ಫಾಲೋ ಮಾಡೋದ್ರಿಂದ ನೀವು ಗ್ರೇವಿ ರೆಡಿ ಆದಮೇಲೆ ಪನ್ನೀರು ತುಂಬ ಸಾಫ್ಟಾಗಿರುತ್ತೆ. ನೋಡಿ ಈ ಥರ ಸೋಕ್ ಮಾಡಿ ಇಟ್ಬಿಡ್ಬೇಕು ಪನ್ನೀರನ್ನ, ಅದರಲ್ಲೇ ಬಿಟ್ಬಿಡಬೇಕು, ಆ ವಾರ್ಮ್ ವಾಟರಲ್ಲೇ ಇಟ್ಟಿರಬೇಕು ಅದನ್ನು. ನೆಕ್ಸ್ಟು ಬೇರೆ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೆ. ಜೀರಿಗೆ ಹಾಕ್ತಾಯಿದ್ದೀನಿ 1 ಟೀ ಸ್ಪೂನ್. ಇದು ಲೈಟಾಗಿ ಫ್ರೈ ಆದಮೇಲೆ ಆನಿಯನ್ ಆ್ಯಡ್ ಮಾಡೋಣ. ಸಾಮಾನ್ಯಕ್ಕೆ ಎಲ್ಲರೂ ಈ ಆನಿಯನ್ನು ಟೊಮೆಟೊ ಎಲ್ಲ ಏನಿದೆ ಅದನ್ನು ಈ ಥರ ಫ್ರೈ ಮಾಡಿಬಿಟ್ಟು ಗೋಡಂಬಿ ಜೊತೆ ಪೇಸ್ಟ್ ಮಾಡ್ಕೊತಾರೆ. ಬಟ್ ಈ ಮೆಥಡ್ನ ಫಾಲೋ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಗ್ರೇವಿ, ನಿಮಗೆ ಡಿಫ್ರೆಂಟ್ ಟೇಸ್ಟ್, ತುಂಬ ರುಚಿಯಾಗಿ ಬರುತ್ತೆ. ಇದು ರೆಸ್ಟೋರೆಂಟ್ಗಿಂತ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಈ ಮೆಥಡು. ಆನಿಯನ್ನು ಟೊಮೆಟೊ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ನೋಡಿ ಇದು ಫ್ರೈ ಆಯಿತು ಆಲ್ಮೋಸ್ಟ್. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ. ಮತ್ತು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಗ್ರೀನ್ ಚಿಲ್ಲೀಸ್, ಟೊಮೆಟೊ ಹಾಕ್ತಾಯಿದ್ದೀನಿ. ಲೋಕಲ್ ಟೊಮೆಟೊ ತೊಗೊಂಡ್ರೆ ಒಂದು 3ರಿಂದ 4 ತೊಗೊಳ್ಳಿ. ನಾನು ಮೀಡಿಯಮ್ ಸೈಜ್ ಸ್ಮಾಲ್ ಸೈಜೇ ತೊಗೊಂಡಿದ್ದೀನಿ, ಒಂದು 4. ಆ್ಯಪಲ್ ಟೊಮೆಟೊ ಯೂಸ್ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ, ಒಂದು 5 ಹಾಕಬೇಕಾಗತ್ತೆ ಆ್ಯಪಲ್ ಟೊಮೆಟೊ. ನಾಟಿ ಟೊಮೆಟೊದಲ್ಲಿ ಹುಳಿ ಅಂಶ ಇರೋದ್ರಿಂದ ಸ್ವಲ್ಪ ಕಡಿಮೆ ಉಪಯೋಗಿಸ್ಬೇಕು. ಬಟ್ ರುಚಿ ಇದೇ ಕೊಡೋದು ನಿಮಗೆ, ಲೋಕಲ್ ಟೊಮೆಟೊ ತುಂಬ ರುಚಿ ಕೊಡುತ್ತೆ ನಿಮಗೆ. ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಹಾಕಿದ್ಮೇಲೆ ನಾವು ಸಾಲ್ಟು ಮತ್ತು ಸಾಂಬಾರ್ ಪೌಡರ್ ಎಲ್ಲ ಇಲ್ಲೇ ಆ್ಯಡ್ ಮಾಡೋಣ. ಬೇಗ ನಮಗೆ ಕಂಪ್ಲೀಟ್ ಆಗುತ್ತೆ ಗ್ರೇವಿ ಈ ಥರ ಮಾಡೋದ್ರಿಂದ. ಟೊಮೆಟೊ ಬೇಗ ಸ್ಮ್ಯಾಶ್ ಆಗುತ್ತೆ. ನೋಡಿ ಫಾಸ್ಟಾಗಿ ಮಾಡ್ಬೋದು ಈ ಥರ. ನಾನು ಸಾಂಬಾರ್ ಪೌಡರ್ ಕೂಡ ಇಲ್ಲೇ ಹಾಕ್ತಾಯಿದ್ದೀನಿ, ಮತ್ತು ಅರಿಶಿಣ ಹಾಕ್ತಾಯಿದ್ದೀನಿ. ನನಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ನಮ್ಮ ಮನೆಯಲ್ಲಿ ಉಪಯೋಗಿಸಿ ಅಭ್ಯಾಸ ಇಲ್ಲ, ಅದಕ್ಕೆ ನಾನು ಇದೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಏನು ಸಾಂಬಾರ್ ಪೌಡರ್ ಇಟ್ಕೊಂಡಿರ್ತೀವಲ್ಲ ಅದನ್ನೇ ಆ್ಯಡ್ ಮಾಡ್ತೀನಿ ನಾನು. ಗ್ರೇವಿ ಅಂತೂ ಸೂಪರಾಗಿ ಬರುತ್ತೆ. ನೋಡಿ ಇದು ಎಷ್ಟು ಬೇಗ ಸ್ಮ್ಯಾಶ್ ಆಗಿದೆ ನೋಡಿ ಟೊಮೆಟೊ. ಈ ಥರ ಇದು ತುಂಬ ಇಂಪಾರ್ಟೆಂಟು, ಈ ಥರ ಆಗಬೇಕು ಟೊಮೆಟೊ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ನೀವು. ಸಿಮ್ಮಲ್ಲಿ ಬಿಟ್ಬಿಟ್ರೆ ನೋಡಿ ಅದ್ರ ಪಾಡ್ಗೆ ಅದು ಈ ಥರ ಆಗ್ತಾ ಇರುತ್ತೆ, ಸ್ಮ್ಯಾಶ್ ಆಗಿ ಆಯಿಲೆಲ್ಲ ಬಿಡ್ತಾ ಇದೆ.
ಈ ಸ್ಟೇಜಲ್ಲಿ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾದಾಮಿ, ಗೋಡಂಬಿ ಮತ್ತು ತೆಂಗಿನ ತುರಿ ಅದನ್ನು ಆ್ಯಡ್ ಮಾಡೋಣ. ನೋಡಿ ಇದು ಬಾಯ್ಲ್ ಆಗ್ತಾ ಇದೆ. ಇವಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್, ಆನಿಯನ್, ಟೊಮೆಟೊ, ಪನ್ನೀರ್ ಅದನ್ನೆಲ್ಲ ಆ್ಯಡ್ ಮಾಡಿ ಬಾಯ್ಲ್ ಮಾಡೋಣ. ತುಂಬ ಹೆಲ್ತಿಯಾಗಿ ಬರುತ್ತೆ. ನೀವು ಈ ಥರ ಮೆಥಡ್ನ ಫಾಲೋ ಮಾಡಿದ್ರೆ ತುಂಬ ಹೆಲ್ತಿಯಾಗಿರುತ್ತೆ. ಪನ್ನೀರ್ ಕೂಡ ಹಾಕೋಣ. ಮತ್ತು ಪನ್ನೀರ್ನ ನಾವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಕಡಾಯಿ ಪನ್ನೀರ್. ಬೇಗ ಕೂಡ ಆಗುತ್ತೆ ಈ ಮೆಥಡಲ್ಲಿ. ನೆಕ್ಸ್ಟು ಕಸ್ತೂರಿ ಮೇಥಿನ ವಾಶ್ ಮಾಡಿ ಇಟ್ಕೊಂಡಿದ್ದೆ ನಾನು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಹಾಕಿದ್ರೆ ಕೆಲವು ಸರ್ತಿ ಕಸ್ತೂರಿ ಮೇಥಿನಲ್ಲಿ ಮಣ್ಣಂಶ ಎಲ್ಲ ಇರುತ್ತೆ, ಅದಕ್ಕೆ ವಾಶ್ ಮಾಡಿ ಹಾಕೋದು ತುಂಬ ಒಳ್ಳೆಯದದು. ನೆಕ್ಸ್ಟು ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ, ಕೊತ್ತಂಬರಿ ಆ್ಯಡ್ ಮಾಡಿದ್ದೀನಿ. ಕಡಾಯಿ ಪನ್ನೀರ್, ಬಿಸಿ ಬಿಸಿಯಾದ ಕಡಾಯಿ ಪನ್ನೀರ್ ರೆಡಿ ಆಯಿತು. ಪೂರಿ ಜೊತೆಗೆ, ನಾನ್ ಜೊತೆಗೆ, ರೋಟಿ ಜೊತೆಗೆ ಪರ್ಫೆಕ್ಟಾಗಿರುವ ಕಡಾಯಿ ಪನ್ನೀರ್ ಬಿಸಿ ಬಿಸಿಯಾಗಿ ರೆಡಿ ಆಗೋಯ್ತು ನೋಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾವು ಕ್ಯಾಪ್ಸಿಕಮ್ ಹಾಕಿರೋದೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನಿಲ್ಲಿ ಪೂರಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪೂರಿ ಜೊತೆಗಿದು, ಬೆಸ್ಟ್ ಕಾಂಬಿನೇಷನ್. ಈ ಮೆಥಡ್ನ ಫಾಲೋ ಮಾಡಿ ನೀವು ಈ ಗ್ರೇವಿ ಮಾಡಿ ನೋಡಿ ಕಡಾಯಿ ಪನ್ನೀರ್. ಆ್ಯಕ್ಚುಲಿ ನೀವು ರೆಸ್ಟೋರೆಂಟ್ ತಿಂದಮೇಲೆ ರೆಸ್ಟೋರೆಂಟಲ್ಲಿ ಮನೆ ಕಡಾಯಿ ಪನ್ನೀರ್ ತುಂಬ ಚೆನ್ನಾಗಿದೆ ಅನಿಸುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.